ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಭೂಮಿ ಮುಗಿಯದ ಅಚ್ಚರಿಗಳ ಗುಚ್ಛ. ಇಲ್ಲಿ ಅಗೆದಷ್ಟು ಬಗೆದಷ್ಟು ತಿಳಿದುಕೊಂಡಷ್ಟು ನಿಗೂಢತೆಗಳು ರಹಸ್ಯಗಳು ಕಾಣಿಸುತ್ತಲೇ ಪೀಡಿಸುತ್ತಲೇ ಇರುತ್ತದೆ. ಪ್ರಪಂಚ ವಿಶಾಲವಷ್ಟೇ ಅಲ್ಲ, ಹಲವು ವಿಲಕ್ಷಣ ವಿಚಿತ್ರ ಸಂಗತಿಗಳ ಸಂಗಮವೂ ಆಗಿದೆ. ವಿಶ್ವದ ಪ್ರತಿಯೊಂದು ಭಾಗವು ತನ್ನ ಒಡಲಲ್ಲಿ ಏನೋ ಒಂದು ಅಚ್ಚರಿಯ ಅಂಶವನ್ನ ಇಟ್ಕೊಂಡೇ ಇರುತ್ತದೆ. ಅಂತೆಯೇ ಸೊಲೊಮನ್ ದ್ವೀಪಗಳ ರಾಶಿಯೂ ಕೂಡ. ಇಲ್ಲಿಯೂ ಹಲವು ನಿಗೂಢ ಸಂಗತಿಗಳು ತುಂಬಿಕೊಂಡಿವೆ. ಪೆಸಿಫಿಕ್ ಸಾಗರದ ಮಧ್ಯದಲ್ಲಿರುವ ಈ ದ್ವೀಪಗಳು ತಮ್ಮ ನಿಗೂಢತೆಗಳಿಂದಲೇ ಫೇಮಸ್. ಹಾಗಾದರೆ ಈ ದ್ವೀಪರಾಶಿಗಳ ಅಸಲಿ ರಹಸ್ಯ ಏನು? ಇಲ್ಲಿ ಕಂಡುಬಂದಿದ್ದ ಏಲಿಯನ್ಗಳು ನಿಜಕ್ಕೂ ಇವೆಯಾ? ಇಲ್ಲಿ ಕಂಡುಬಂದಿದ್ದ ಹಾರುವ ತಟ್ಟೆಗಳ ಬಗ್ಗೆ ಸಂಶೋಧಕರು ಹೇಳೋದೇನು? ಇದೆಲ್ಲವನ್ನ ನೋಡೋಣ. ಸೊಲೊಮನ್ ಐಲ್ಯಾಂಡ್ಸ್ ಪೆಸಿಫಿಕ್ ಮಹಾಸಾಗರದಲ್ಲಿ ನೆಲೆ ನಿಂತಿರುವ ದ್ವೀಪಗಳ ಸಮೂಹ. ಸುತ್ತಲೂ ತಿಳಿ ನೀಲಿ ನೀರಿನ ನಡುವೆ ಹಸಿರು ತೊಟ್ಟಿಲಂತೆ ಕಾಣುವ ಪ್ರಪಂಚದ ಅತಿ ಸುಂದರ ಪ್ರದೇಶಗಳಲ್ಲಿ ಒಂದು. ಆದರೆ ವಿಚಿತ್ರ ಅಂದ್ರೆ ಈ ಸುಂದರ ದ್ವೀಪಗಳು ಹಾರುವ ತಟ್ಟೆಗಳ ಮೂಲಕವೇ ಜಗತ್ತಿನಲ್ಲಿ ಸುದ್ದಿ ಆಗಿದ್ದವು. ಇಲ್ಲಿ ಕಂಡುಬಂದಿದ್ದವು ಎನ್ನಲಾದ ದೈತ್ಯ ಜೀವಿಗಳು ಹಾಗೂ UFOಗಳ ಸುದ್ದಿಗಳು ಕೆಲ ಕಾಲ ಜಗತ್ತನ್ನೇ ದಂಗುಬಡಿಸಿದ್ದವು. ಇಂದು ಅದರದ್ದೇ ವಿಷಯವನ್ನ ಡೀಟೇಲ್ ಆಗಿ ನೋಡೋಣ. ಸ್ನೇಹಿತರೆ, 1995ರಲ್ಲಿ ಆಸ್ಟ್ರೇಲಿಯಾ ಮೂಲದ ವಾಯುಪಡೆ ಇಂಜಿನಿಯರ್ ಮಾರಿಯಸ್ ಬೊರಾಯಾನ್ ಕಾರ್ಯನಿಮಿತ್ತ ಈ ಸೊಲೊಮನ್ ದ್ವೀಪಕ್ಕೆ ಬಂದಿಳಿದಿದ್ದರು. ಪಪುವಾ ನ್ಯೂಗಿನಿ ಮೂಲದವರಾದ ಇವರು ಆಸ್ಟ್ರೇಲಿಯಾ ವಾಯುಪಡೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಕಾಲಾಂತರದಲ್ಲಿ ಸೊಲೊಮನ್ ದ್ವೀಪದ ಸ್ಥಳೀಯ ಬುಡಕಟ್ಟು ದ್ವೀಪವಾಸಿ ಮಹಿಳೆಯನ್ನೇ ಮದುವೆಯಾಗಿದ್ದರು. ಇದು ಅವರಿಗೆ ದ್ವೀಪದಲ್ಲಿನ ವಿಚಿತ್ರ ನಿಗೂಢ ರಹಸ್ಯಗಳ ಬಗ್ಗೆ ತಿಳಿದುಕೊಳ್ಳಲು ದಾರಿಯಾಗುತ್ತೆ. ವಿಶೇಷ ಅಂದರೆ ಸೊಲೊಮನ್ ದ್ವೀಪಗಳಲ್ಲಿ ಏಲಿಯನ್ಗಳು ಇದ್ದಾವೆ ಎನ್ನುವ ಸ್ಥಳೀಯರ ನಂಬಿಕೆ ಹಾಗೂ ಅವುಗಳೊಂದಿಗಿನ ಅವರ ಮುಖಾಮುಖಿ ಆತನನ್ನ ಗುಪ್ತ UFOಗಳ ನೆಲೆಗಳನ್ನು ಹುಡುಕುವ ಬಗ್ಗೆ ಪ್ರೇರೇಪಿಸಿತು. ಸ್ನೇಹಿತರೆ, ಈ ಸೊಲೊಮನ್ ದ್ವೀಪವಾಸಿಗಳಲ್ಲಿ ಒಂದು ನಂಬಿಕೆ ಬೆಳೆದು ಬಂದಿತ್ತು. ಅದೇನೆಂದರೆ ದೊಡ್ಡ ನಾಲಿಗೆ, ಕೆಂಪು ಕಣ್ಣು ಹೊಂದಿದ್ದ ನೀಲಿ ಡ್ರ್ಯಾಗನ್ ಹೋಲುವ ದೊಡ್ಡ ಸರ್ಪವೊಂದು ರಾತ್ರಿ ಹೊತ್ತು ಪರ್ವತದಿಂದ ಇಳಿದು ಬರುತ್ತದೆ. ಹಾಗೆ ಕ್ಷಣಾರ್ಧದಲ್ಲಿ ಜನರನ್ನ ಅಪಹರಿಸಿಕೊಂಡು ಹಾರಿ ಹೋಗುತ್ತದೆ. ಹೀಗೆ ಸ್ಥಳೀಯವಾಗಿ ಯಾರೇ ಕಣ್ಮರೆಯಾದರೂ ಅವರನ್ನ ಈ ಡ್ರ್ಯಾಗನ್ನೇ ಕರೆದುಕೊಂಡು ಹೋಗಿದೆ ಅಂತಾಲೇ ದ್ವೀಪವಾಸಿಗಳು ಭಾವಿಸುತ್ತಿದ್ದರು. ಆರಂಭದಲ್ಲಿ ಈ ಪೌರಾಣಿಕ ಜೀವಿಯ ಬಗ್ಗೆ ಮಾರಿಯಸ್ ಬೊರಾಯಾನ್ ಅನುಮಾನ ವ್ಯಕ್ತಪಡಿಸಿದ್ರು. ಆದರೆ ಅದೊಂದು ದಿನ ಸಮುದ್ರ ತಟದಲ್ಲಿ ಇಬ್ಬರು ಗೆಳೆಯರೊಂದಿಗೆ ಮೀನು ಹಿಡಿಯುತ್ತಿದ್ದಾಗ ನೋಡಿದ ಅದೊಂದು ದೃಶ್ಯ ಅವರ ಚಿಂತನ ಲಹರಿಯನ್ನೇ ಬದಲಾಯಿಸಿಬಿಟ್ಟಿತ್ತು. ಸಮುದ್ರ ತಟದಿಂದ 1 ಕಿಲೋಮೀಟರ್ ದೂರದಲ್ಲಿ ನೀರಿನ ಮೇಲೆ ಪ್ರಕಾಶಮಾನವಾದ ಬಿಳಿ ವಸ್ತುವೊಂದು ನಿಧಾನವಾಗಿ ಹಾರುತ್ತಿತ್ತು. ಕೂಡಲೇ ಅವರು ತಡಮಾಡದೆ ತಮ್ಮ ಬಳಿ ಇದ್ದ ಬೈನಾಕುಲರ್ ಮೂಲಕ ಆ ಪ್ರಕಾಶಮಾನವಾದ ವಸ್ತುವಿನ ಮೇಲೆ ಗಮನ ಕೇಂದ್ರೀಕರಿಸಿದ್ರು. ಆ ವಸ್ತು ಸುಮಾರು 60 ಅಡಿ ವ್ಯಾಸ ಹೊಂದಿತ್ತು. ಆದರೆ ಅದು ತುಂಬಾ ನಿಶ್ಶಬ್ದವಾಗಿ ಚಲಿಸುತ್ತಿತ್ತು. ಬಳಿಕ ಕೊಂಚವೇ ನೀರಿನಲ್ಲಿ ಮುಳುಗಿತು. ಇನ್ನೇನು ಅದು ಹೋಗೇ ಬಿಟ್ಟಿತು ಅನ್ನುವಷ್ಟರಲ್ಲಿ ಮಾರಿಯಸ್ ಬೊರಾಯಾನ್ರಿಗೆ ಅವರ ಗೆಳೆಯ ಜೋಸೆಫ್ ಮಾಹಿತಿಯೊಂದನ್ನು ತಿಳಿಸಿದ್ರು. ಇನ್ನೇನು ಕೆಲವೇ ಸೆಕೆಂಡುಗಳಲ್ಲೇ ಅದು ನೀರಿನಿಂದ ಎದ್ದು ಮತ್ತಷ್ಟು ಪ್ರಕಾಶಮಾನವಾಗಿ ಹಾರಲಿದೆ ಅಂತ ತಿಳಿಸಿದ್ರು. ಹಾಗೆ ಅನ್ನುವಷ್ಟರಲ್ಲಿ ಎದ್ದ ಈ ಹಾರುವ ತಟ್ಟೆ ಮತ್ತಷ್ಟು ಬ್ರೈಟ್ ಬೆಳಕಿನೊಂದಿಗೆ ಹಾರುತ್ತಾ ಕರಾವಳಿ ತಟದಲ್ಲಿನ ತೆಂಗಿನ ಮರಗಳ ಅಡಿಯಲ್ಲಿ ಕಣ್ಮರೆಯಾಯಿತು. ಈ ದೃಶ್ಯ ಆ ಪ್ರದೇಶದಲ್ಲಿ ಅದೆಷ್ಟು ಸಾಮಾನ್ಯವಾಗಿತ್ತೆಂದರೆ ಮಾರಿಯಸ್ ಬೊರಾಯನ್ 7 ತಿಂಗಳಲ್ಲಿ ಸರಿಸುಮಾರು 60 ಬಾರಿ ಈ ದೃಶ್ಯವನ್ನ ಕಂಡಿದ್ದರಂತೆ. ಹಾವಿನಂತೆ ಆಗಾಗ ಕಾಣಿಸಿಕೊಳ್ಳುವ ಈ ವಸ್ತುಗಳನ್ನ ಗುರುತಿಸಲಾಗದ ಹಾರುವ ವಸ್ತುಗಳೆಂದು ಸ್ಥಳೀಯವಾಗಿ ಕರೆಯಲಾಗುತ್ತದೆ ಅಂತ ಅವರ ಗೆಳೆಯ ತಿಳಿಸಿದ್ದರು. ವಿಚಿತ್ರ ಅಂದರೆ ಶತಮಾನದಿಂದಲೂ ಇಂತಹ ವಸ್ತುಗಳು ಇಲ್ಲಿ ಕಾಣಿಸಿಕೊಳ್ಳುತ್ತಿವೆ. ಹಾಗೆ ಇಲ್ಲಿ ಸಂಭವಿಸಿದ ಸಾವುಗಳು ಹಾಗೂ ಅಪಹರಣಗಳಿಂದಾಗಿ ದ್ವೀಪದ ಜನರು ಭಯಭೀತರಾಗಿದ್ದಾರೆ ಅಂತ ಆ ಗೆಳೆಯ ಬೊರಾಯಾನ್ ಅವರಿಗೆ ಹೇಳಿದ್ದರು. ಮತ್ತೊಂದು ಭಯ ಬೀಳಿಸುವ ಸುದ್ದಿ ಅಂದರೆ ಬೊರಾಯಾನ್ ಆಪ್ತ ಗೆಳೆಯನ ಅಜ್ಜನೊಬ್ಬ 1900 ಇಸವಿಯ ಆರಂಭದಲ್ಲಿ ಈ ಉರಿಯುತ್ತಿರುವ UFOಗಳಿಂದಾಗಿ ಸುಟ್ಟು ಸತ್ತು ಹೋದರಂತೆ.
ಕೇವಲ ಬೊರಾಯನ್ ಗೆಳೆಯರಷ್ಟೇ ಅಲ್ಲ, ಅಲ್ಲಿನ ಹಲವು ದ್ವೀಪವಾಸಿಗಳು ಕೂಡ ಈ ಫ್ಲೈಯಿಂಗ್ ಆಬ್ಜೆಕ್ಟ್ಗಳ ಬಗ್ಗೆ ವಿಷಯಗಳನ್ನ ಹೇಳುತ್ತಲೇ ಇದ್ದರು. ಚಪ್ಪಟೆಯಾಗಿರುವ ಈ ಹಾರುವ ತಟ್ಟೆಗಳ ಕೆಳಭಾಗದಲ್ಲಿ ಸಣ್ಣದಾಗಿರುವ ಲೈಟ್ಗಳಿರುತ್ತವೆಯಂತೆ. ಹಾಗೆ ಇವು ನಿಧಾನವಾಗಿ ಶಬ್ದ ಮಾಡುತ್ತಿದ್ದವಂತೆ. ಅದರಲ್ಲೂ ಕಾಡಿನಲ್ಲಿ ಹಾರುವಾಗ ಕೆಳಗೆ ಇದ್ದಂತೆ ಕಾಣಿಸುವ ಈ ತಟ್ಟೆಗಳು ಸಮುದ್ರದ ಬಳಿ ಮೀನುಗಾರರನ್ನ ಕಂಡಾಗ ಸಮುದ್ರದ ಅತಿ ಎತ್ತರದಲ್ಲಿ ಹಾರುತ್ತವೆ ಅಂತ ಸ್ಥಳೀಯರು ಕಣ್ಣಿಗೆ ಕಟ್ಟುವಂತೆ ಹೇಳುತ್ತಿದ್ದರು. ಅಲ್ಲದೆ ಈ UFOಗಳು ಹಳ್ಳಿಗಳ ಮೇಲೆ ಇಳಿಯುತ್ತಿದ್ದವಂತೆ. ಅದರೊಳಗಿಂದ ಬೂದು ಬಣ್ಣದ ವಸ್ತ್ರ ಧರಿಸಿದ್ದ ಗುರುತಿಸಲಾಗದ ವಿಚಿತ್ರ ದೇಹವನ್ನ ಹೊಂದಿದ್ದ ವ್ಯಕ್ತಿಗಳು ಹೊರಬರುತ್ತಿದ್ದರಂತೆ. ಹೀಗೆ ತರಹೇವಾರಿ ಕತೆಗಳನ್ನ ಬೊರಾಯಾನ್ ಆ ದ್ವೀಪದಲ್ಲಿ ಕೇಳಿದ್ದರು. ಆದರೆ ಬೊರಾಯಾನ್ ಅವರಿಗೆ ಈ ಭೂಗತ ಜೀವಿಗಳ ಬಗ್ಗೆ ಒಂದು ವಿಚಿತ್ರ ನಂಬಿಕೆ ಇತ್ತು. ಹೀಗೆ ಕಾಣಿಸಿಕೊಳ್ಳುವ ಈ ಜೀವಿಗಳೆಲ್ಲ ಗೌಡಾಲ್ ಕೆನಾಲ್ ಮಲೈಟಾ ಪ್ರದೇಶದ ಕೆಳ ವಲಯದಲ್ಲಿ ವಾಸಿಸುತ್ತವೆ ಅನ್ನೋದು ಅವರ ನಂಬಿಕೆಯಾಗಿತ್ತು. ದಿನಗಳು ಕಳೆದಂತೆ ಬೊರಾಯಾನ್ ಅವರಿಗೆ ಈ ಹಾರುವ ತಟ್ಟೆಗಳ ಬಗ್ಗೆ ಕುತೂಹಲ ಜಾಸ್ತಿಯಾಗುತ್ತಲೇ ಇತ್ತು. ಈ UFOಗಳು ಆ ತೆರೆದ ಸಮುದ್ರದಲ್ಲಿ ಯಾವಾಗಲೂ ಒಂದೇ ಕಡೆ ಹೋಗುವುದನ್ನ ಬೊರಾಯಾನ್ ಗಮನಿಸಿದ್ದರು. ಅಸಲಿಗೆ ಅಲ್ಲಿ ಅಂಥದ್ದೇನಿದೆ, ನಿಜವಾಗಿಯೂ ಅಲ್ಲೊಂದು ನಿಗೂಢ ಲೋಕವಿದೆಯೇ ಎನ್ನುವ ಪ್ರಶ್ನೆ ಬೊರಾಯಾನ್ ಅವರನ್ನ ಕಾಡುತ್ತಲೇ ಇತ್ತು. ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವ ಹಾರುವ ತಟ್ಟೆಗಳು ಒಮ್ಮಿಂದೊಮ್ಮೆಲೆ ಕಾಣೆಯಾಗುವ ಬಗ್ಗೆಯೂ ಅವರಿಗೆ ಪ್ರಶ್ನೆಗಳು ಕಾಡುತ್ತಿದ್ದವು. ಸ್ನೇಹಿತರೆ, 2ನೇ ಮಹಾಯುದ್ಧದ ವೇಳೆ ಈ ಸೊಲೊಮನ್ ದ್ವೀಪಗಳು ಭಯಂಕರ ಕದನಕ್ಕೆ ಸಾಕ್ಷಿಯಾಗಿದ್ದವು. ಅಮೆರಿಕದ ಮಿತ್ರ ಪಡೆಗಳು ಹಾಗೂ ಜಪಾನ್ ನಡುವಿನ ಈ ಕದನದಲ್ಲಿ ಹಲವು ನೌಕೆಗಳು, ಫೈಟರ್ ಜೆಟ್ಗಳು ಸಮುದ್ರದಲ್ಲಿ ನಾಮಾವಶೇಷವಾಗಿದ್ದವು. ಅಮೆರಿಕ, ಬ್ರಿಟನ್, ಆಸ್ಟ್ರೇಲಿಯಾ ಹೀಗೆ ಮಿತ್ರ ಪಡೆಗಳ ಹಲವು ದೈತ್ಯ ನೌಕೆಗಳು ಮುಳುಗಲ್ಪಟ್ಟಿದ್ದವು. ಸಾವಿರಾರು ಸೈನಿಕರು ಮೃತಪಟ್ಟಿದ್ದರು. ಈ ಬಗ್ಗೆ ತಿಳಿದಿದ್ದ ಬೊರಾಯಾನ್ ಇವುಗಳ ಕುರಿತಂತೆ ಮತ್ತಷ್ಟು ಅಧ್ಯಯನ ಕೈಗೊಂಡರು. ಆಶ್ಚರ್ಯ ಎನ್ನುವಂತೆ ಅವರಿಗೆ ಈ ದೈತ್ಯ ಹಡಗುಗಳು ಮುಳುಗಿದ ಜಾಗದಲ್ಲೇ ಈ UFOಗಳು ಮುಳುಗುತ್ತಿರುವುದನ್ನ ಕಂಡು ಅಚ್ಚರಿಯ ಜೊತೆಗೆ ಮತ್ತಷ್ಟು ಅನುಮಾನಗಳು ಶುರುವಾದವು. ಅಸಲಿಗೆ ಬೊರಾಯಾನ್ ಇಲ್ಲಿ ಯಾವುದೇ ಒಂದು ಹಾರುವ ತಟ್ಟೆ ಮರೆಯಾಗುವುದನ್ನ ಕಂಡಿರಲಿಲ್ಲ. ಬದಲಾಗಿ ಹಲವಾರು UFOಗಳು ಆ ಭಾಗದಲ್ಲಿ ಕಂಡಿದ್ದರು. ಹೀಗಾಗಿ ಈ ಕುತೂಹಲ ಅವರನ್ನ ಗುಡಾಲ್ ಕೆನಾಲ್ ಹಾಗೂ ಮಲೈಟಾ ಪ್ರದೇಶದತ್ತ ಕರೆದೊಯ್ಯಿತು. ಸ್ನೇಹಿತರೆ, ಬೊರಾಯಾನ್ ಈ ದ್ವೀಪ ಭಾಗದಲ್ಲಿ ಮಾಡಿದ ಮೊದಲ ಕೆಲಸವೆಂದರೆ ವಿಚಿತ್ರ ಅನ್ಯ ಜೀವಿಗಳ ಬಗ್ಗೆ ತಿಳಿದುಕೊಳ್ಳುವುದಾಗಿತ್ತು. ಹೀಗಾಗಿ ಅವುಗಳ ಇರುವಿಕೆ ಬಗ್ಗೆ ಮನವರಿಕೆ ಮಾಡಿಕೊಳ್ಳಲು ಮುಂದಾಗ್ತಾರೆ. ಆದರೆ ಈ ವಿಚಿತ್ರ ಜೀವಿಗಳ ಬಗ್ಗೆ, ಅವುಗಳ ಇರುವಿಕೆ ಬಗ್ಗೆ ಯಾವುದೇ ಖಚಿತ ಮಾಹಿತಿಗಳು ಸಿಗಲೇ ಇಲ್ಲ. ಸಿಕ್ಕ ಮಾಹಿತಿಗಳೆಲ್ಲ ಒಂದು ರೀತಿ ಅತಿರಂಜಿತವಾಗಿಯೇ ಇದ್ದವು. ಇವುಗಳ ಹುಡುಕಾಟದ ವೇಳೆ ಬೊರಾಯಾನ್ ಒಮ್ಮೆ ತಮ್ಮ ಸ್ನೇಹಿತರೊಬ್ಬರ ಮಗುವಿನ ನಾಮಕರಣಕ್ಕೋಗ್ತಾರೆ. ಆ ವೇಳೆ ಅಲ್ಲಿನ ಮುಖ್ಯಸ್ಥರೊಬ್ಬರು ಡ್ರ್ಯಾಗನ್ ಬಗ್ಗೆ ಹೇಳಿಕೊಂಡಿದ್ದರು. ಅವರ ಸಹೋದರನೊಬ್ಬ ಚಿಕ್ಕವನಾಗಿದ್ದಾಗ ಡ್ರ್ಯಾಗನ್ನಿಂದ ಕೊಲ್ಲಲ್ಪಟ್ಟಿದ್ದರು ಅಂತ ತಿಳಿಸ್ತಾರೆ. ಇದೆಲ್ಲದಕ್ಕಿಂತ ಬೊರಾಯಾನ್ ಅವರನ್ನ ಕಾಡಿದ್ದು ಈ UFOಗಳು ಆ ಯುದ್ಧ ನೌಕೆ ಮುಳುಗಿದ್ದ ಜಾಗಗಳಲ್ಲೇ ಯಾಕೆ ಸುತ್ತಾಡುತ್ತವೆ ಎನ್ನುವುದಾಗಿತ್ತು. ಗನ್ ಪೌಡರ್ಗಾಗಿ ಈ UFOಗಳು ಅಲ್ಲಿ ಸುತ್ತಾಡುತ್ತಿರಬಹುದೇ ಅನ್ನುವ ಅನುಮಾನವು. ಹೀಗೆ ಬೊರಾಯಾನ್ ಅವರಿಗೆ ಇನ್ನಿಲ್ಲದಂತೆ ಹಲವು ಪ್ರಶ್ನೆಗಳು ನಿರಂತರವಾಗಿ ಕಾಡೋದಕ್ಕೆ ಶುರುವಾಗ್ತವೆ. ಇನ್ನು ಮೊದಲೇ ಹೇಳಿದಂತೆ ಸೊಲೊಮನ್ ದ್ವೀಪದಲ್ಲಿ ಡ್ರ್ಯಾಗನ್ ಇರುವಿಕೆ ಬಗ್ಗೆ ತಲೆ ಕೆಡಿಸಿಕೊಂಡಿದ್ದ ಬೊರಾಯಾನ್ರಿಗೆ ಸ್ಥಳೀಯರು ಅದರ ಮೂಲ ಸ್ಥಳವನ್ನ ತಿಳಿಸ್ತಾರೆ. ದ್ವೀಪದ ಸಮುದ್ರ ಭಾಗದ ಸುತ್ತಲೂ ಸರಣಿ ಪರ್ವತಗಳಿವೆ. ಅದರೊಳಗೆ ಹೋದರೆ 8 ಕಿಲೋಮೀಟರ್ ಅಂತರದಲ್ಲಿ ಹೆಸರಿಡದ ದೊಡ್ಡದಾದ ಪರ್ವತವೊಂದಿದೆ. ಅದರ ಮೇಲ್ಭಾಗದಿಂದ ನೀರು ಧುಮ್ಮಿಕ್ಕುತ್ತದೆ. ಆ ನೀರು ಮೇಲ್ಭಾಗದಲ್ಲಿರುವ ಸರೋವರವೊಂದರಿಂದ ಬರುತ್ತದೆ. ಆ ಸರೋವರದ ನೀರು ಜಲಪಾತದ ಮೂಲಕ ದೂರದ ಸಮುದ್ರಕ್ಕೆ ಸಂಪರ್ಕ ಒದಗಿಸುತ್ತದೆ. ಜೊತೆಗೆ ಆ ಸರೋವರದಲ್ಲಿಯೇ ಡ್ರ್ಯಾಗನ್ ಇರುತ್ತದಂತ ತಿಳಿಸಿದ್ದರು. ಕೆಲ ಸಮಯದಿಂದ ಈ ಪರ್ವತಕ್ಕೆ ಮೌಂಟ್ ಡ್ರ್ಯಾಗನ್ ಎಂದು ಹೆಸರಿಡಲಾಗಿತ್ತು. ಅಂತೆಯೇ ಬೊರಾಯಾನ್ ಟ್ರಾಫಿಕಲ್ ಮ್ಯಾಪ್ ಅಧ್ಯಯನದ ಮೂಲಕ ಈ ಸರೋವರದ ಇರುವಿಕೆಯನ್ನ ಕಂಡುಕೊಂಡಿದ್ದರು. ಸ್ನೇಹಿತರೆ, ಬೊರಾಯಾನ್ ವಿಚಿತ್ರ ಜೀವಿಗಳ ಬಗ್ಗೆ, ಡ್ರ್ಯಾಗನ್ಗಳ ಬಗ್ಗೆ ತಲೆ ಕೆಡಿಸಿಕೊಂಡ ಹೊತ್ತಿನಲ್ಲೇ ಒಂದು ದಿನ ಘಟನೆಯೊಂದು ನಡೆಯುತ್ತೆ. ಬೊರಾಯಾನ್ ಅವರ ಗೆಳೆಯ ಜೋಸೆಫ್ನ ಪರಿಚಿತನೊಬ್ಬ ವಿಚಿತ್ರ ಜೀವಿಯಿಂದ ದಾಳಿಗೊಳಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ. ದುರದೃಷ್ಟವಶಾತ್ ಆತನ ದೇಹದ ಬಹುತೇಕ ಭಾಗವೆಲ್ಲ ಸುಟ್ಟಿತ್ತು. ಆತನ ದೇಹವನ್ನ ಬ್ಯಾಂಡೇಜ್ನಿಂದ ಸುತ್ತಲಾಗಿತ್ತು. ಆತ ನಿಜಕ್ಕೂ ಮಾತನಾಡುವ ಸ್ಥಿತಿಯಲ್ಲಿರಲಿಲ್ಲ. ಇಡೀ ದೇಹ ಸುಟ್ಟಿದ್ರಿಂದ ಮಾತನಾಡೋದು ಕಷ್ಟವಿತ್ತು. ಆದರೆ 2 ದಿನಗಳ ಬಳಿಕ ಕೊಂಚ ಚೇತರಿಸಿಕೊಂಡಂತೆ ಕಂಡ ಆತನ ಗೆಳೆಯ ಜೋಸೆಫ್ ಗೌಡಲ್ ಕೆನಾಲ್ ಭಾಷೆಯಲ್ಲಿ ಮಾತನಾಡಿಸುವ ಪ್ರಯತ್ನ ಮಾಡಿದ್ರು.
ಆಗ ಆತ ಹೇಳಿದ ಮಾತುಗಳು ನಿಜಕ್ಕೂ ಅಚ್ಚರಿಯೊಂದಿಗೆ ಭೀತಿಗೊಳಿಸುವಂತಿದ್ದವು. ಅದೊಂದು ದಿನ ಆತ ಮಧ್ಯರಾತ್ರಿ 3 ಗಂಟೆಯ ವೇಳೆ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ್ದನಂತೆ. ಆ ವೇಳೆ ಆತ ಹಾರುತ್ತಿದ್ದಂತೆ ಭಾಸವಾದ ಡ್ರ್ಯಾಗನ್ ಹಾವನ್ನ ಕಂಡನಂತೆ. ಈ ವೇಳೆ ಆತನ ಅಜಾಗರೂಕತೆಯಿಂದಾಗಿ ಕೈಯಲ್ಲಿದ್ದ ಟಾರ್ಚ್ನ ಬೆಳಕು ಆಕಸ್ಮಿಕವಾಗಿ ಅದರ ಮೇಲೆ ಬಿತ್ತಂತೆ. ಕೂಡಲೇ ಕ್ಷಣಾರ್ಧದಲ್ಲಿ ಅದು ದೋಣಿಯ ಮೇಲೆ ಎರಗಲು ಮುಂದಾಯಿತಂತೆ. ಆತ ಆಗ ಜೋರಾಗಿ ದೋಣಿಯನ್ನ ಮುನ್ನಡೆಸಿಕೊಂಡು ಬರಲು ಶುರು ಮಾಡಿದನಂತೆ. ಆದರೆ ಆತನ ದೋಣಿಯನ್ನ ಬೆನ್ನಟ್ಟಿದ್ದ ವೇಳೆ ದಡದ ಬಳಿ ಆ ಹಾರುವ ವಸ್ತುವಿನಿಂದ ವಿಚಿತ್ರ ಬೆಳಕೊಂದು ಹೊರಬಂತಂತೆ. ತಪ್ಪಿಸಿಕೊಳ್ಳುವ ಭರದಲ್ಲಿ ಅದರ ಬೆಳಕು ಆತನ ಮೇಲೆ ಬಿತ್ತಂತೆ. ಅಷ್ಟಾದರೂ ಆತ ದಡ ತಲುಪಿ ಮರದ ಮೇಲೆ ಅವಿತುಕೊಂಡನಂತೆ. ಅಷ್ಟೊತ್ತಿಗಾಗಲೇ ಆತನ ಫೈಬರ್ನಿಂದ ಮಾಡಿದ್ದ ದೋಣಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ತಿಳಿಯಿತಂತೆ. ಇನ್ನೇನು ತಾನು ಬದುಕುಳಿಯಲಾರೆ ಅಂತ ತಿಳಿದು ದೈನ್ಯ ಸ್ಥಿತಿಯಲ್ಲಿ ಸಮುದ್ರದೆಡೆಗೆ ಕೈ ಮಾಡಿ ಬೇಡಿಕೊಂಡೆ ಅಂತ ಆತ ಓತಪ್ರೋತವಾಗಿ ಹೇಳುತ್ತಿದ್ದ. ಕೊನೆಗೆ ಆ ವಿಚಿತ್ರ ರೀತಿಯ ಜೀವಿ ಅಲ್ಲಿಂದ ಆ ಹಾರುವ ತಟ್ಟೆಯೊಂದಿಗೆ ತೆರಳಿತ್ತಂತೆ. ಬಳಿಕ ಅಲ್ಲಿಂದ ತಪ್ಪಿಸಿಕೊಂಡು ಬರುವಾಗ ತನ್ನ ಹಳ್ಳಿಯ ಭಾಗದಲ್ಲಿ ಬಿದ್ದನಂತೆ. ತದನಂತರ ಆತನನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತಂತೆ. ಹೀಗೆ ಆ ಮೀನುಗಾರ ವಿಚಿತ್ರ ಜೀವಿ ಹಾಗೂ ಆ UFOಗಳ ಭಯಾನಕತೆಯ ಬಗ್ಗೆ ಮಾಹಿತಿ ಬಿಚ್ಚಿಟ್ಟಿದ್ದ. ಬೋರಾಯಾನ್ ಈ ಮಾಹಿತಿ ಕೇಳಿ ನಿಜಕ್ಕೂ ಬೆಚ್ಚಿ ಬಿದ್ದಿದ್ದರು. ಇದರ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಲೇಬೇಕು ಅಂತ ತನ್ನ ಮಾವ ಜಾನ್ ಅವರ ಬಳಿ ಮಾಹಿತಿಯನ್ನ ಹೆಕ್ಕೋದಕ್ಕೆ ಮುಂದಾದರು. ಆ ಜೀವಿಗಳು ನೋಡಲು ಹೇಗಿರುತ್ತವೆ ಅನ್ನುವ ಬಗ್ಗೆ ಮಾಹಿತಿ ಪಡೆದ್ರು. 4 ಅಡಿ ಎತ್ತರದ ದೊಡ್ಡದಾದ ದೇಹ, ದೊಡ್ಡದಾದ ತಲೆಗಳು, ಭಯಗೊಳಿಸುವಂತಹ ದೊಡ್ಡ ದೊಡ್ಡ ಕಣ್ಣುಗಳು, 4 ದೈತ್ಯಾಕಾರದ ಬೆರಳುಗಳು, ಪಾರದರ್ಶಕವಾದ ಚರ್ಮ, ಹೀಗೆ ಹಲವು ಲಕ್ಷಣಗಳನ್ನ ಈ ವಿಚಿತ್ರ ಜೀವಿಗಳು ಹೊಂದಿರುತ್ತವೆ ಅಂತ ಜಾನ್ ತಿಳಿಸಿದ್ದರು. ಅಲ್ಲದೆ ಸೋಲಮನ್ ದ್ವೀಪದ ಈ ವಿಚಿತ್ರ ಜೀವಿಗಳ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಲು ವಸ್ತು ಸಂಗ್ರಹಾಲಯದಲ್ಲಿರುವ ಪುಸ್ತಕಗಳನ್ನ ರೆಫರ್ ಮಾಡುವಂತೆ ಸಲಹೆ ನೀಡಿದ್ರು. ಬೋರೆಯಾನ್ ಈ ವಿಚಾರದಲ್ಲಿ ತಡ ಮಾಡಲಿಲ್ಲ. ಕೂಡಲೇ ವಸ್ತು ಸಂಗ್ರಹಾಲಯಕ್ಕೆ ತೆರಳಿ ಡ್ರ್ಯಾಗನ್ ಹಾಗೂ ಹಾರುವ ತಟ್ಟೆಗಳ ನಿಗೂಢತೆ ಬಗ್ಗೆ ಅರಿಯುವ ಪ್ರಯತ್ನ ಮಾಡಿದ್ರು. ಆ ಮ್ಯೂಸಿಯಂನಲ್ಲಿ ಹಲವು ಲೇಖಕರು, ಚಿತ್ರ ಕಲಾವಿದರು ಚಿತ್ರಿಸಿದ ರೇಖಾಚಿತ್ರಗಳು, ಬರವಣಿಗೆಗಳ ಸಂಗ್ರಹ ಕಂಡುಬಂದಿತು. ಸ್ಥಳೀಯರೊಬ್ಬರು ಈ ಸಂಗತಿಗಳನ್ನ ಸಂಗ್ರಹಿಸಿದ್ದರು. ಅವರನ್ನ ಮಾತನಾಡಿಸಿದಾಗ ಇವೆಲ್ಲ ಸೋಲಮನ್ ದ್ವೀಪದ ಪೌರಾಣಿಕ ಕಥೆಗಳಲ್ಲಿ ಬರುವ ಜೀವಿಗಳು ಅಂತ ಹೇಳಿದ್ರು. ಆದರೆ ಬೋರಯಾನ್ ಇದನ್ನ ನಂಬುವ ಸ್ಥಿತಿಯಲ್ಲಿ ಇರಲಿಲ್ಲ. ಒಂದು ವೇಳೆ ಇವೆಲ್ಲ ಪೌರಾಣಿಕ ಜೀವಿಗಳಾಗಿದ್ದರೆ ಇವುಗಳನ್ನ ಚಿತ್ರಿಸಲು ಹೇಗೆ ಸಾಧ್ಯ ಎನ್ನುವ ಪ್ರಶ್ನೆಯನ್ನ ಬೋರಯಾನ್ ಕೇಳಿದ್ದರು. ಸ್ನೇಹಿತರೆ, ಮಾರಿಯಸ್ ಬೋರಯಾನ್ ಅವರ ಹುಡುಕಾಟ ಇಲ್ಲಿಗೆ ನಿಲ್ಲಲಿಲ್ಲ. ಅವರು ಈ ಕುರಿತು ಹಲವು ಸಂಗತಿಗಳನ್ನ ಹೆಕ್ಕಿ ದತ್ತಾಂಶಗಳನ್ನ ಕ್ರೋಢೀಕರಿಸುವತ್ತ ಚಿತ್ತ ನೆಟ್ಟರು. ಅಂತಿಮವಾಗಿ ಇದು ಸೋಲಮಾನ್ ಐಸ್ಲ್ಯಾಂಡ್ ಮಿಸ್ಟ್ರೀಸ್ ಎಂಬ ಪುಸ್ತಕ ರೂಪದಲ್ಲಿ ಹೊರಬಂದಿತು. ಅಂದಹಾಗೆ ಬೋರಯಾನ್ ಸೋಲಮಾನ್ ದ್ವೀಪದಲ್ಲಿ ಕಂಡ ಪ್ರತಿ ವಿಷಯವನ್ನ ದಾಖಲಿಸುವ ಯತ್ನ ಮಾಡಿದ್ದಾರೆ. ಅದರಲ್ಲೂ ಯುದ್ಧ ನೌಕೆಗಳ ಜಾಗದಲ್ಲಿ ಕಂಡ ಹಾರುವ ತಟ್ಟೆಗಳು, ಅವುಗಳಿಂದ ಹೊರಡುವ ಬೆಳಕನ್ನ ತಮ್ಮ ಬೈನಾಕುಲರ್ ಮೂಲಕ ನೋಡುವ ಪ್ರಯತ್ನ ನಡೆಸಿದ್ರು. ಬೋರಯಾನ್ ನಿರಂತರವಾಗಿ UFOಗಳ ಬಗ್ಗೆ ಮಾಹಿತಿ ಕಲೆ ಹಾಕುತ್ತಲೇ ಇದ್ರು. ಅದೊಂದು ದಿನ ಗೆಳೆಯ ಜೋಸೆಫ್ ಜೊತೆ ಕಣಿವೆಯ ಪ್ರವೇಶ ದ್ವಾರದಿಂದ ಹೊರಬರುತ್ತಿದ್ದ UFO ಒಮ್ಮೆಲೆ 45 ಡಿಗ್ರಿ ಕೋನದಲ್ಲಿ ಸಮುದ್ರದ ಕಡೆ ಹೋಗಿದ್ದನ್ನ ಅವರು ಕಂಡಿದ್ದರು. ಸಮುದ್ರದ ಮೇಲೆ ಹೋಗುತ್ತಿದ್ದಂತೆ ಸಣ್ಣದಾದ ಬೆಳಕಿನೊಂದಿಗೆ ಮಸುಕಾಗಿ ಕೊನೆಗೂ ಅದು ಮರೆಯಾಯಿತು ಅಂತ ಬೋರೆಯಾನ್ ದಾಖಲಿಸಿದ್ದಾರೆ. ಅವರ ಪ್ರಕಾರ 3 ಪರ್ವತಗಳಿಂದ ಸುತ್ತುವರೆದಿರುವ ದ್ವೀಪದ ದಟ್ಟದಾದ ಕಾಡಿನ ಮಧ್ಯೆ UFOಗಳ ನೆಲೆ ಇದೆಯಂತೆ. ಬೆಳಕಿನ ಮಾಧುರಿಯಲ್ಲಿರುವ ಗುಂಡಗಿನ ಚೆಂಡಿನಂತಹ ವಸ್ತುಗಳು ಅಲ್ಲಿಂದ ಹಲವು ಬಾರಿ ಪ್ರವೇಶಿಸಿ ನಿರ್ಗಮಿಸೋದನ್ನ ತಾನು ಹಾಗೂ ತನ್ನ ಗೆಳೆಯ ಜೋಸೆಫ್ ಕಂಡಿದ್ದಾಗಿ ಹೇಳಿದ್ದಾರೆ. ಬೋರೆಯಾನ್ ವಾದ ಇಷ್ಟಕ್ಕೆ ನಿಂತಿಲ್ಲ. ಈ UFOಗಳ ಮತ್ತೊಂದು ಬೃಹತ್ ನೆಲೆ ದ್ವೀಪದ ಅಡಿಯಲ್ಲಿ ನೆಲೆಗೊಂಡಿದೆ ಅಂತಾನು ಹೇಳ್ತಾರೆ. ಅವರ ಪ್ರಕಾರ ಇವೆಲ್ಲವೂ ಒಂದಕ್ಕೊಂದು ಸಂಬಂಧ ಹೊಂದಿವೆಯಂತೆ. ಬೋರೆಯಾನ್ ಪ್ರತಿಪಾದಿಸುವ ಪ್ರಕಾರ ಈ ವಿಚಿತ್ರ ಜೀವಿಗಳು ದ್ವೀಪದ ಕೆಳಗಿನ ಆ ನಿಗೂಢ ಪ್ರದೇಶದಲ್ಲಿ ವಜ್ರ ಹಾಗೂ ರತ್ನಗಳ ಗಣಿಗಾರಿಕೆ ನಡೆಸುತ್ತವೆಯಂತೆ. ಸ್ನೇಹಿತರೆ, ಈ ಸೋಲಮನ್ ದ್ವೀಪಗಳ ನಿಗೂಢತೆ ಈಗಲೂ ಹಲವರನ್ನ ಕಾಡುತ್ತಲೇ ಇದೆ. ಆದರೆ ಬೋರೆಯಾನ್ ಪ್ರತಿಪಾದಿಸುವಂತೆ ಅಲ್ಲಿ ಯಾವುದೇ ನಿಗೂಢ ಜೀವಿ ಇಲ್ಲ ಅನ್ನೋದು ಹಲವರ ವಾದ. ಅಸಲಿಗೆ ಅವರ ಮಾತುಗಳಿಗೆ ಯಾವುದೇ ವೈಜ್ಞಾನಿಕ ಸಾಕ್ಷ್ಯಾಧಾರವಿಲ್ಲ. ಈ ಎಲ್ಲ ನಂಬಿಕೆಗಳು ಪೌರಾಣಿಕತೆ, ಷಡ್ಯಂತ್ರ, ಸಿದ್ಧಾಂತಗಳು ಮತ್ತು ಕೆಲವರ ಅನುಭವಗಳಿಂದ ಬೆಳೆದು ಬಂದಿವೆ ಅಂತ ಹೇಳಲಾಗಿದೆ. ಅಲ್ಲಿ ಏಲಿಯನ್ಗಳಾಗಲಿ, ದೊಡ್ಡ ಡ್ರ್ಯಾಗನ್ ಆಗಲಿ ಅಥವಾ ಹಾರುವ ತಟ್ಟೆಗಳು ಕಂಡುಬಂದ ವಿಚಾರಕ್ಕಾಗಲಿ ಯಾವುದೇ ಶಾಸ್ತ್ರೀಯ ಪುರಾವೆಯೇ ಇಲ್ಲ.
ಆದರೆ ಈ ಕತೆಗಳು ಜನಮನ ಸೆಳೆದಿರೋದಂತೂ ನಿಜ. ಒಟ್ಟಾರೆ ಸೋಲೊಮನ್ ದ್ವೀಪ ಇಂತಹ ನಿಗೂಢ ವಿಷಯಗಳಿಂದ ಈಗಲೂ ಸುದ್ದಿಯಲ್ಲಿದೆ. ಈ ವಿಚಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.